ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತಿನ ಬ್ಯಾಚುಲರ್ ಎಕ್ಸಾಮಿನೇಷನ್ ಅಲ್ಲಿ ಮುಂದೆ ಟೆಸ್ಟ್ ತಗೊಳಕ್ ಬರ್ತಾರೆ ಅಂತ ಜೋಡಿ ಬ್ಯಾಚುಲರ್ ಪ್ರತಾಪ್ ಹಾಗೂ ಏಂಜಲ್ ಗಗನ. ಗಗನ, ನೀನ್ ಹೇಳಮ್ಮ, ಇಷ್ಟು ವಾರಗಳ ನಿಮ್ಮ ಈ ಒಂದು ಮೆಂಟ್ರಿಂಗ್ ನ ನಂತರ ನಿನ್ನ ಬ್ಯಾಚುಲರ್ಗೆ ಯಾವ ತರ ಟೆಸ್ಟ್ ಕೊಡ್ತಾ ಇದೆಯಮ್ಮ? ಅಂದ್ರೆ ನನಗೆ ಯಾವಾಗ್ಲೂ ನನಗೆ ಅರ್ಥ ಮಾಡ್ಕೊಳ್ಳೋ ಹುಡುಗ ತುಂಬಾ ಇಷ್ಟ ಆಗ್ತಾರೆ. ಸೊ ನಂದು ತುಂಬಾ ಚಂಚಲ ಮೈಂಡ್, ನಂದು ಜಾಸ್ತಿ ಡೌಟ್ಸ್ ಬರ್ತಾ ಇರುತ್ತೆ. ಅದನ್ನ ಇವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು ನಾನು. ಹೆಣ್ಣು ಮಕ್ಕಳ ತಲೆಯಲ್ಲಿ ಏನ್ ಓಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಂತ ಟಾಸ್ಕ್ ಇದು. ಹೌದು, ಹೆಣ್ಮಕ್ಳ ತಲೆಯಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ನಾವು ಒಂದಷ್ಟು ಜನ ಹೆಣ್ಮಕ್ಳ ಹತ್ರನೇ ಹೋಗಿ ಸರ್ವೆ ಮಾಡಿ ಅದರಲ್ಲಿ ಕೆಲವು ಆಯ್ದ ಪ್ರಶ್ನೆಗಳನ್ನ ಇಲ್ಲಿ ಪ್ಲೇ ಮಾಡ್ತೀವಿ. ಆ ಪ್ರಶ್ನೆಗೆ ನೀವು ನಿಮ್ಮ ಉತ್ತರನ ಕೊಡ್ಬೇಕಾಗತ್ತೆ. ಪ್ರತಾಪ್ ಕೊಡುವಂತ ಉತ್ತರ ಗಗನಗೆ ಕನ್ವಿನ್ಸಿಂಗ್ ಆಗಿ ಇದೆಯಾ ಇಲ್ವಾ ಅನ್ನೋ ಒಂದು ಕೈಗೆ ಕೊಡುವಂತ ಪ್ರಾಪರ್ಟಿ ಮೂಲಕ ಗೊತ್ತಾಗತ್ತೆ. ಓಕೆನಾ? ಪ್ರಾಪರ್ಟಿ ಬರಲಿ. ಗಗನ ಬಹಳ ಸಿಂಪಲ್. ಅಲ್ಲಿ LED ನಲ್ಲಿ ಸರ್ವೆ ಮಾಡಿರೋಂಥ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗೆ ಡ್ರೋನ್ ಪ್ರತಾಪ್ ಉತ್ತರ ಕೊಡ್ತಾರೆ. ಅದು ಕನ್ವಿನ್ಸಿಂಗ್ ಆಗಿದ್ರೆ ಗ್ರೀನ್, ಇಲ್ಲ ಅಂದ್ರೆ ರೆಡ್ ಸಿಗ್ನಲ್ ಕೊಟ್ರೆ ಯಾಕೆ ರೆಡ್ ಸಿಗ್ನಲ್ ಕೊಟ್ಟಿದ್ದೀರಾ ಅಂತ ಸೂಕ್ತ ಕಾರಣಗಳನ್ನ ಕೊಡ್ಬೇಕು. ಇದರಿಂದ ಗೊತ್ತಾಗತ್ತೆ ನಮ್ಮ ಜೊತೆ ಇರುವವರ ಸ್ಟ್ಯಾಂಡ್ ಯಾವ ತರ ಇರುತ್ತೆ. ಓಕೆನಾ ಮಮ್ಮ? ರೆಡಿ? ಟೇಕ್ ಯುವರ್ ಪ್ರಾಪರ್ಟಿ. ಓಕೆ, ನಿಮ್ಮ ಮೊದಲ ಪ್ರಶ್ನೆ. ಹಾಯ್, ನನ್ನ ಹೆಸರು ನಿರ್ಮಿತಾ. ನನ್ನ ಕ್ವಶನ್ ಬಂದು, ಒಂದು ಹುಡುಗಿ ಮದ್ವೆ ಆಗಿ ಬರ್ತಾಳೆ ಅಂತಂದ್ರೆ ಅವ್ರು ಎಲ್ಲಾರನ್ನೂ ತವ್ರ ಮನೆಯವ್ರನ್ನ ಮಿಸ್ ಮಾಡ್ಕೊಂತಾಳಲ್ವಾ? ಮಾಡ್ಕೊಳ್ದೇ ಇರೋ ತರ ಹೇಗೆ ಅವಳನ್ನ ನಿಭಾಯಿಸ್ತೀರಾ? ಸಾಧ್ಯವಾದ್ರೆ ಮೊದಲನೇ ಪ್ರಯತ್ನ ಮಾಡ್ತೀನಿ ಅವ್ರನ್ನ ಕರ್ಕೊಂಡು ಹೋಗಕ್ಕೆ, ಅವ್ರ ತವ್ರ ಮನೆಗೆ ಕರ್ಕೊಂಡೋಗಿ ಒಂದೆರಡು ದಿನ ಸ್ಪೆಂಡ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಅದು ಸಾಧ್ಯವಾಗಿಲ್ಲ ಆದ್ರೆ ಮನೇಲೆ ಅದನ್ನ ಫೀಲ್ ಮಾಡಿಸ್ಬೇಕು ಅಂದ್ರೆ ಮನೇಲೆ ನನ್ನ ಕೈಲಾದಷ್ಟು ಅಡಿಗೆ ಮಾಡಾಕ್ತೀನಿ. ಅವ್ರ ಅಮ್ಮನ ಕೈ ರುಚಿ ಏನಿದೆ ಅದನ್ನ ನಾನೇ ಕಲಸಿ ತಿನ್ನುವಂತ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ತಲೆ ಎಲ್ಲ ನೀಟಾಗಿ ಸ್ನಾನ ಮಾಡಿಸಿ, ಯಾಕೆಂದ್ರೆ ಅವ್ರ ಅಮ್ಮ ಮಾಡಿಸ್ತಿರ್ತಾರೆ ಅವ್ರ ಮನೇಲಿ. ಆ ತಲೆ ಎಲ್ಲ ನೀಟಾಗಿ ನಾನೇ ಎಣ್ಣೆ ಗಿಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಹೋಮ್ಲಿ ಫೀಲ್ ಆಗೋ ತರ ಮಾಡ್ತೀನಿ. ಜೊತೆಗೆ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಜೋಗಳ ಆಡಿ ತಲೆ ಸಾವ್ರ್ತೀನಿ. ಅವ್ರ ಅಮ್ಮನ ನೆನಪು ಬರ್ದೇ ಇರೋ ತರ ಆ ರೀತಿ ಒಂದು ಜೋಗಳ ಆಡಿ ಮಲಗಿಸ್ತೀನಿ. ಸರ್ವೆ ಪ್ರಶ್ನೆಗೆ ಡ್ರೋನ್ ಪ್ರತಾಪ್ ಕೊಟ್ಟಿರುವ ಉತ್ತರ ಓಕೆನಾ ಇಲ್ವಾ? ಗ್ರೀನ್ ಸಿಗ್ನಲ್. ನಿಮ್ಗೂ ನಿಮ್ಗೆ ಬರುವಂತ ಭಾವಿ ಪತಿ ಇದೇ ತರ ಇರಬೇಕು ಅಂತ ಆಸೆ? ಖಂಡಿತವಾಗ್ಲು ಸರ್. ಅಂದ್ರೆ ತವ್ರ ಮನೆಯಿಂದ ಬರ್ತೀವಿ ಅಂದ್ರೆ ಫಸ್ಟ್ ಮೇಜರ್ ಆಗಿ ಮಿಸ್ ಮಾಡ್ಕೊಂಡೆ ನಾವು ನಮ್ಮ ಅಮ್ಮನ್ನ. ಸೊ ಆ ತರ ಗಂಡನ ಮನೆಗೆ ಹೋದ್ಮೇಲೆ ಸಪೋಸ್ ಅತ್ತೆ ಅಷ್ಟು ಕ್ಲೋಸ್ ಇಲ್ಲ ಅಂದ್ರೆ ಆ ಪ್ರೀತಿ ಎಲ್ಲ ಗಂಡನಿಂದಾನೇ ಸಿಕ್ತಿದ್ರೆ ಸೊ ತುಂಬಾ ಖುಷಿ ಆಗುತ್ತೆ. ಹೆಣ್ಮಕ್ಳು ಅದನ್ನೇ ಬಯಸೋದಂತ. ಸೊ ಕನ್ವಿನ್ಸಿಂಗ್. ಡ್ರೋನ್ ಪ್ರತಾಪ್ ಆಗಿರುವಂತ ಎರಡನೇ ಸರ್ವೆ ಪ್ರಶ್ನೆ. ನನ್ನ ಹೆಸರು ಪೂರ್ವಿಕಾ. ಈಗ ಮದ್ವೆ ಆದ್ಮೇಲೆ ಎಲ್ಲ ಹುಡುಗಿರು ದಪ್ಪ ಆಗ್ತಾರೆ, ಮತ್ತೆ ಗ್ಲಾಮರ್ ಎಲ್ಲ ಹೋಗುತ್ತೆ. ಹಾಗೆ ನಿಮ್ಮ ಮುಂದೆ ಮದ್ವೆ ಆಗೋ ಹುಡುಗಿನೂ ದಪ್ಪ ಆಗಿ ಅಥವಾ ಗ್ಲಾಮರ್ ಹೋದ್ರೆ ನಿಮ್ ರಿಯಾಕ್ಷನ್ ಹೇಗಿರುತ್ತೆ? ತಂಗಿನ ಮದುವೆ ಮಾಡ್ಕೊಂಡ್ಬಿಡ್ತೇನೆ. ಇಲ್ಲ, ಆತರ ಇಲ್ಲ. ಸಹಜವಾಗಿ ಮದುವೆ ಆದ್ಮೇಲೆ ಹೆಣ್ಮಕ್ಳಿಗೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಮಕ್ಕಳಾದ್ಮೇಲಂತೂ ಇನ್ನೂ ಒಂದಷ್ಟು ಚೇಂಜಸ್ ಆಗುತ್ತೆ. ಸ್ವಲ್ಪ ದಪ್ಪ ಆಗ್ತಾರೆ. ಸೊ ನನಗೆ ನಾನು ಇಷ್ಟಪಟ್ಟಿರೋ ಹುಡುಗಿ ಅವಳ ಮನಸ್ಸು ನೋಡಿ ನಾನು ಇಷ್ಟಪಟ್ಟಿರ್ತೀನಿ, ಅವಳ ಅಂದ ನೋಡಲ್ಲ. ಸೊ ನನಗೆ ಅವಳ ಮನಸ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಗಗನ, ಈ ಒಂದು ಉತ್ತರ ಸಹಮತನ ಇಲ್ವಾ? ಗ್ರೀನ್. ಅಂದ್ರೆ ಅವ್ರು ಹೇಳಿ ತುಂಬಾ ಇಂಪ್ರೆಸ್ ಆಯ್ತು ನಂಗೆ ಆನ್ಸರು. ಏನ್ ಅನ್ಸುತ್ತೆ? ಹುಡುಗರು ಯೂಶಲಿ ಹಂಗೆಲ್ಲ ನಿಜವಾಗ್ಲೂ ನಡ್ಕತಾರೆ ಅನ್ಸುತ್ತಾ? ನಾನು ಲಕ್ಕನ್ ತುಂಬಾ ಬೆಲೆ ಮಾಡೋಳು ಸರ್. ಆ ಹುಡುಗಿ ಲಕ್ಕಿ ಇದ್ರೆ ಖಂಡಿತವಾಗ್ಲೂ ಅದೇ ತರ ನೋಡ್ಕೊಳ್ಳೋ ಹುಡುಗ ಸಿಗ್ತಾನೆ. ಸೊ ಪ್ರತಾಪ್ ಅವರು ಮುಂದೆ ಹಂಗೆ ಇರ್ಲಿ ಅಂತ ವಿಶ್ ಮಾಡ್ತೇನೆ. ವೆರಿ ಗುಡ್. ಅಲ್ಲಿ ಪ್ರತಾಪ್ ಅವ್ರಿಗಿರುವಂತ ಮೂರನೇ ಸರ್ವೆ ಪ್ರಶ್ನೆ. ನನ್ನ ಹೆಸರು ಗಗನ, ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಮದುವೆ ಆಗೋ ಹುಡುಗಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನೀವು ಅವ್ರಿಗೆ ಪರ್ಮಿಷನ್ ಕೊಡ್ತೀರಾ? ನಿಮಗೆ ಓಕೆ ಇದ್ದು ನಿಮ್ಮ ಮನೆಯವರು ಬೇಡ ಕೆಲ್ಸಕ್ಕೆ ಹೋಗೋದು ಅಂತ ಇದ್ರೆ ನೀವು ನಿಮ್ಮ ಹೆಂಡತಿನೂ ಹಾಗೂ ನಿಮ್ಮ ಮನೆಯವ್ರನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ವೆರಿ ಗುಡ್ ಕ್ವಶನ್. ಆಕ್ಚುಲಿ ಇದು ಪ್ರತಿಯೊಬ್ಬರ ಲೈಫಲ್ಲೂ ಸರ್ವೇ ಸಾಮಾನ್ಯವಾಗಿ ಬರೋ ಪ್ರಶ್ನೆ ಇದು. ಕೆಲವು ಸಲ ಅವ್ರು ಒಪ್ಕೊಂಡ್ರೆ ಮನೆಯವ್ರು ಒಪ್ಕೊಳ್ಳಲ್ಲ, ಮನೆಯವ್ರು ಒಪ್ಕೊಂಡ್ರೆ ನಿಮ್ಗೆ ಒಪ್ಪಿಗೆ ಇಲ್ಲ. ಸೊ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗಕ್ ಬಿಡ್ತೀರಾ ಇಲ್ವಾ? ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಸರ್ ಜೀವನದಲ್ಲಿ. ತಾನು ಒಂದು ಬೆಳಿಬೇಕು, ಲೀಡರ್ಶಿಪ್ ರೋಲ್ ತಗೋಬೇಕು. ಅಷ್ಟೆಲ್ಲ ಯಾಕೆ ರಚಿತಾರಾಮ್ ಮ್ಯಾಮ್ ಇಲ್ಲೇ ಇದ್ದಾರೆ. ಸೊ ಮ್ಯಾಮ್ ಕೂಡ ಲೈಕ್ ಮದ್ವೆ ಆದ್ಮೇಲೆ ವರ್ಕ್ ಮಾಡ್ಬೇಕು ಅಂತಾನೆ ಇಷ್ಟಪಡ್ತಾರೆ, ಗಂಡ ಸಪೋರ್ಟ್ ಮಾಡ್ಬೇಕು ಅಂತಾನೆ ಇಷ್ಟಪಡ್ತಾರೆ. ನಾನ್ ಮದ್ವೆ ಆದ್ಮೇಲೆ ಕೆಲಸ ಮಾಡಲ್ಲ. ಕೆಲಸ ಮಾಡಿ ಮದುವೆ ಆದ್ಮೇಲೆ ಕೆಲಸ ಯಾಕೆ ಮಾಡ್ಬೇಕು? ಮಾಡ್ತಾರೆ ಅಂದ್ರೆ ನಾನು ಮದ್ವೆನೇ ಆಗಲ್ಲ. ಕೆಲಸ ಹಾಕೊಂಡು ಕೂತಿರ್ಬೇಕು, ಹಿಂಗ್ ತಿಂತಾ ಇರ್ಬೇಕು, ತಿನ್ನಿಸ್ತಾ ಇರ್ಬೇಕು. ಹಿಂಗ್ ಯಾರು ಇಲ್ಲ ಸರ್, ಅಯ್ಯೋ ನಂಗೆ ಆತರ ಗಂಡ ಇಷ್ಟ ಇಲ್ಲ ಸರ್. ತಿನ್ಸೋರ್ ಬೇಕಾಗಿಲ್ವಾ? ಅಲ್ಲ, ನಾನೇ ತಿನ್ಸೋನ್ ಆತರ ಸಿಗ್ಬೇಕು ನನಗೆ. ನನಗೆ ತಿನ್ಸೋನ್ ಹುಡುಗ ಯಾವತ್ತೋ ಒನ್ಸ್ ಇನ್ ಅ ವೈಲ್ ಇಟ್ಸ್ ಫೈನ್, ಬಟ್ ನಾಟ್ ಎವ್ರಿ ಡೇ. ಇನ್ ಕೇಸ್ ನಮ್ಮ ಮನೆಯವ್ರು ಒಪ್ಪಿಲ್ಲ ಅಂದ್ರೂ ಕೆಲ್ಸಕ್ಕೆ ಕಳಿಸ್ತೀನಿ ನಾನು. ಉತ್ತರ ರೆಡ್ಡಾ ಗ್ರೀನಾ?
ರೆಡ್ ಅಂದ್ರೆ ಕನ್ವಿನ್ಸಿಂಗ್ ಆಗಿಲ್ಲ. ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಸೊ ನನಗೇನು ಮದುವೆ ಆದ್ಮೇಲೆ ಎಲ್ಲ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಇವಾಗ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಕ್ಕೆ ಇಷ್ಟ. ಆ್ಯಂಡ್ ಇನ್ನೊಂದು ಅವ್ರು ಹೇಳಿದ್ರು ಅಪ್ಪ ಅಮ್ಮ ಒಪ್ಪಿಲ್ಲ ಅಂದ್ರೂ ಕಳಿಸ್ತೀನಿ ಅಂತ. ಸೊ ನಂಗೆ ಹಂಗೆ ಇಷ್ಟ ಇಲ್ಲ. ಫ್ಯಾಮಿಲಿನೆಲ್ಲ ಒಪ್ಸ್ಬೇಕು ಬೇಸಿಕಲಿ. ಅಪ್ಪ ಅಮ್ಮಂಗೆ ಒಪ್ಪಿಗೆ ಇಲ್ದಂಗೆ ನೀವು ಕೆಲ್ಸಕ್ಕೆ ಕಳ್ಸಿದ್ಮೇಲೆ ಸೊ ಮನೆಗೆ ಬಂದ್ಮೇಲೆ ಮತ್ತೆ ಕಿರಿಕಿರಿ ಎಲ್ಲ ಇದ್ದಿದ್ದೆ, ನೆಮ್ಮದಿ ಇರಲ್ಲ. ಸೊ ಒಪ್ಸಿ ಕಳ್ಸೋದು ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾರೆ. ಸಂಸಾರ ಅಂದ್ಮೇಲೆ ಜಗಳಗಳು ಬಂದೇ ಬರುತ್ತೆ, ಕೆಲವ್ರು ಏನ್ ವಿರೋಧ ಗೊತ್ತಾ, ಬಂದೇ ಬರುತ್ತೆ. ಹೋಗ್ತಾ ಹೋಗ್ತಾ ಹೋಗೇ ಬಿಡ್ತಾರೆ ಕೆಲವು. ಕರೆಕ್ಟ್ ಸರ್, ಹೋಗ್ತಾ ಹೋಗ್ತಾ ಹೋಗೇ ಬಿಡ್ತಾರೆ. ಒಟ್ಟಲ್ಲಿ ಓಕೆ, ಗುಡ್ ಆನ್ಸರ್. ಯಾ, ವೆರಿ ನೈಸ್, ವೆರಿ ಬೋಲ್ಡ್. ಮುಂದಿನ ಸರ್ವೆ ಪ್ರಶ್ನೆ. ನನ್ನ ಹೆಸರು ದಿಶಾ, ನಾನು ಮ್ಯಾಂಗ್ಳೂರಿಂದ. ಸೊ ನಾಳೆ ನೀವು ಮದುವೆ ಆಗೋ ಹುಡುಗಿ ಮಕ್ಕಳು ಬೇಡ ಅಂದರೆ ನೀವೇನು ಸ್ಟ್ಯಾಂಡ್ ತಗೊಳ್ತೀರಾ? ಮಕ್ಕಳು ಬೇಡ ಅಂತ ನಿಮ್ಮ ಹೆಂಡ್ರು ಹೇಳ್ಬಿಟ್ರು, ಏನ್ ಮಾಡ್ತೀರಾ? ನನಗ್ ಮಕ್ಕಳು ಬೇಕೇ ಬೇಕು. ಅದನ್ನ ಮುಂಚಿತವಾಗೇ ಮಾತಾಡ್ಕೋತೀನಿ, ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ಅಲ್ಲಿ ಇದ್ದಿದ್ದ ಪ್ರಶ್ನೆ ಮದುವೆ ಆದ್ಮೇಲೆ ಮಗು ಬೇಡ ಅಂದ್ರೆ ಏನ್ ಮಾಡ್ತೀಯ ಅಂತ. ಮುಂಚೆನೆ ಡಿಸಿಷನ್ ತಗೊಂಡ್ವಿ ಮಾಡಲ್ಲ ಅಂದ್ರೆ ಪ್ರಶ್ನೆನೇ ಬರಲ್ಲ. ಅದು ಕೆಲವ್ರಿಗೆ ಮಗುನೇ ಆಗದಿರೋ ಪರಿಸ್ಥಿತಿ ಇರ್ಬೋದು, ಇಲ್ಲ ಮಗು ಬೇಡ ಅನ್ನೋ ಪರಿಸ್ಥಿತಿ ಇರ್ಬೋದು. ಎರಡೂ ಬಂದಾಗ ಗಂಡನಾಗಿ ನೀನ್ ಹೆಂಗೆ ಹ್ಯಾಂಡಲ್ ಮಾಡ್ತೀಯ ಆ ಸಿಚುವೇಶನ್ ಅನ್ನೋದು ಪ್ರಶ್ನೆ ಇರೋದು. ನೀವು ಸರ್, ಮಗು ಆಗೋ ಪರಿಸ್ಥಿತಿ ಇದ್ರು ಬೇಡ ಅಂದ್ರೆ ಡೈವರ್ಸ್ ಮಾಡ್ತೀನಿ ಸರ್. ಇಲ್ಲಿ ಒಟ್ನಲ್ಲಿ ಈ ಗ್ರೀನಾ ರೆಡ್ಡಾ? ಗ್ರೀನೇ ಅಂದ್ರೆ ಅವ್ರು ಡೈವರ್ಸ್ ಆಗೋದೇ ಕಾಯ್ತಾ ಇರ್ತೀರಾ ನೀವು? ಮೇ ಬಿ ಆ ಹುಡುಗಿಗೆ ಮಗು ಇಷ್ಟ ಇಲ್ಲ ಅಂದ್ಮೇಲೆ ಅವಳು ಕೂಡ ಅಮ್ಮ ಆಗಿ ಆ ಮಗುನ್ ಟೇಕ್ ಕೇರ್ ಮಾಡ್ಬೇಕಲ್ಲ. ಪಾಪ ಗಂಡ ಹೆಂಡ್ತಿದ್ರ ಮಧ್ಯೆ ಪಾಪು ಯಾಕೆ ಬಡವಾಗ್ಬೇಕು ಅಂತ. ಖಂಡಿತವಾಗ್ಲೂ, ಯಾಕಂದ್ರೆ ಹಂಗಾಗಿ ಯಾವಾಗ್ಲೂ ನಾನು ಹೇಳೋದು ಇದೊಂದೇ ಮಾತು. ಇವ್ರಿಬ್ರು ಹೇಳಿದ ಆನ್ಸರ್ನು ಒಪ್ತೀನಿ. ಇಷ್ಟ ಇಲ್ವಾ ಮಾಡ್ಕೊಳ್ಳೇಬೇಡಿ. ಕೆಲವ್ರು ಹೇಳ್ತಾರೆ ನಮ್ ಕೈಯಲ್ಲಿರ್ಲಿಲ್ಲ ಆಗೋಯ್ತು ಅಂತ. ಕೈಯಲ್ಲಿಲ್ದೆ ಹೆಂಗಾಗ್ಬಿಡುತ್ತೆ. ಹಾಗಾಗಿ ನಿಮ್ ಕೈಯಲ್ಲಿ ಏನಿದೆಯೋ ಅದನ್ನ ಮಾತ್ರ ಇಟ್ಕೊಂಡು ನೆಮ್ಮದಿಯಾಗಿರಿ, ಮಕ್ಕಳನ್ನ ಹಾಳು ಮಾಡಬೇಡಿ, ಅಷ್ಟೇ ಅಷ್ಟೇ. ಮುಂದಿನ ಸರ್ವೆ ಪ್ರಶ್ನೆ. ನಾನು ದಿವ್ಯಶ್ರೀ ದಾಸ್ ಅಂತ ಹೇಳಿ. ಒಂದ್ ವೇಳೆ ಡ್ರೋನ್ ಪ್ರತಾಪ್ ಅವರ ಮನೆ ಫಂಕ್ಷನ್ ನಡೀತಾ ಇರುತ್ತೆ ಅಂತ ಹೇಳಿ, ಫಂಕ್ಷನ್ ನಲ್ಲಿ ನೀವು ನಿಮ್ಮ ಹುಡುಗಿಯನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀರಾ ಅಂತ. ನಿನ್ನೆ ಮೊನ್ನೆ ಬಂದವಳಿಗೆ ಈ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದೆಯಲ್ಲ ಅಂತ ಹೇಳಿದ್ರೆ, ಅಂದ್ರೆ ಲೈಕ್ ಗುಲಾಮ ಆಗಿದ್ಯಾ ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ? ಏನ್ ಗುರು ಪ್ರಶ್ನೆ ಅದು? ಹೌ ವಿಲ್ ಯು ರಿಯಾಕ್ಟ್? ಇಲ್ಲ, ಆ ತರ ಏನಿಲ್ಲ ಅಂತ ಹೇಳ್ತೀನಿ. ಆಕೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಮಾಡ್ತಾ ಇದ್ರೆ, ನಮ್ಮ ತಾಯಿನ ಹಿಂದೆ ಕಳಿಸಿ ಏನಾದ್ರು ಆಕೆನೇ ಮುಂದೆ ಬರ್ತಾ ಇದ್ರೆ ಒಂದ್ ಅರ್ಬಸ್ತಲ್ಲಿ ಇರ್ಬೇಕು ಅಂತ ಹೇಳ್ತೀನಿ. ಅದ್ರಲ್ಲಿ ತಪ್ಪೇನಿದೆ? ಅವ್ರ ಅತ್ತೆನ ಕೂಡಿಸ್ಬಿಟ್ಟು ಇಫ್ ಶಿ ಇಸ್ ಟೇಕಿಂಗ್ ದ ಇನಿಷಿಯೇಟಿವ್ ಅಂತ ಅಂದಾಗ ವಾಟ್ಸ್ ರಾಂಗ್ ಇನ್ ದಟ್? ಅಂದ್ರೆ ಮ್ಯಾಮ್, ಎಲ್ಲಾದ್ರಲ್ಲೂ ನಮ್ಮ ತಾಯಿನ ಸ್ವಲ್ಪ ಹಿಂದೆ ಹಾಕಿ. ಹಿಂದೆ ಹಾಕೋದು ಅಂತ ಏನಕ್ಕೆ ಅನ್ಕೊಂತೀರಾ? ನೀವು ಕೂತ್ಕೊಳ್ಳಿ ನಾನು ಮಾಡ್ತೀನಿ ಅಂತ ಹೇಳ್ಬೋದಲ್ವಾ? ವಾಟ್ಸ್ ರಾಂಗ್ ಇನ್ ದಟ್? ಯಾಕೆ ಆತರ, ಯಾಕೆ ತುಂಬಾ ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡಬಾರ್ದು ಅಂತ? ಬಿಗ್ ನೋ, ಕನ್ವಿನ್ಸ್ ಅಂತೂ 0%. ಯಾಕಂದ್ರೆ ಅದ್ರಲ್ಲಿ ಹೇಳಿದ್ರಲ್ವಾ ನಿನ್ನೆ ಮೊನ್ನೆ ಬಂದವಳು ಅಂತ. ಅವಳು ನಿನ್ನೆ ಮೊನ್ನೆ ಬಂದಿರೋಳ್ಕಿನ್ನ ಅವಳು ನಾಳೆಗೋಸ್ಕರ ಆ ಮನೆಗೆ ಬಂದಿರ್ತಾಳೆ. ಸೊ ಪಾಯಿಂಟ್, ವೆರಿ ಗುಡ್, ಅಮೇಜಿಂಗ್ ಪಾಯಿಂಟ್. ಅವಳ ಫ್ಯೂಚರಿಗೋಸ್ಕರ ಅವಳ ಪಾಸ್ಟ್ನೆಲ್ಲ ಬಿಟ್ಟು ಬಂದಿದ್ದಾಳೆ ಅಲ್ಲಿಗೆ. ಅವಳ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾಳೆ ಅಂದ್ರೆ ಅದು ಅವಳ ಮನೆ ಅನ್ಕೊಂಡ್ಬಿಟ್ಟಿದ್ದಾಳು ಅವಳು ಆಲ್ರೆಡಿ. ಸೊ ನನ್ನ ಸ್ವಂತ ಮನೆ ಅನ್ಕೊಂಡು ಅವಳು ಅಷ್ಟು ಚೆನ್ನಾಗಿ ಎಲ್ರೂ ಪ್ರೀತಿಯಿಂದ ನೋಡ್ಕೊಂಡು ಓಡಾಡ್ತಾ ಇದ್ದಾಳೆ ಅಂದಮೇಲೆ, ಸೊ ನಿನ್ನ ಹದ್ಬಸ್ತಲ್ಲಿ ನೀನಿರುವಂಥ ಹೊಸ್ದಾಗಿ ಬಂದವಳಿಗೆ ರ್ಯಾಶ್ ಆಗಿ ಮಾತಾಡಿ, ಯಾಕಂದ್ರೆ ಅವಳು ಗಂಡನೇ ನಂಬ್ಕೊಂಡು ಬಂದಿರ್ತಾಳೆ. ಸೊ ಶಿ ಈಸ್ ಡಿಪೆಂಡೆನ್ಸ್ ನಾವು ಗಂಡನ ಮೇಲೆ. ಸೊ ಅಷ್ಟು ರ್ಯಾಶ್ ಆಗಿ ಮಾತಾಡಿ ಅವಳ ಮನ್ಸಿಗೆ ಬೇಜಾರು ಮಾಡೋದು ನಂಗೇನೋ ಇಷ್ಟ ಆಗಿಲ್ಲ. ಹೆಣ್ಮಕ್ಳು ಮನ್ಸಿಗೆ ಬೇಜಾರು ಮಾಡೋದು. ಓಕೆ,